ಹಾಯ್ ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ರಸ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ಕಲರ್ಫುಲ್ಲಾಗಿ ಸಮೋಸಾದ ಫಿಲ್ಲಿಂಗ್ ಮಾಡಿದ್ದೇನೆ. ತುಂಬ ಕಲರ್ಫುಲ್ಲಾಗಿ ಕಾಣ್ತದೆ, ಅದೇ ರೀತಿ ಟೇಸ್ಟಿ ಕೂಡ. ಸೊ ಅದಕ್ಕೋಸ್ಕರ ನಾನೀಗ ಆನಿಯನ್, ಕ್ಯಾಬೇಜ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಚಿಕನ್ ಇಷ್ಟು ತಗೊಂಡಿದ್ದೇನೆ. ಸೊ ಚಿಕನನ್ನು ಆಲ್ರೆಡಿ ಬೇಯಿಸಿಟ್ಟಿದ್ದೇನೆ. ಸೊ ಇದನ್ನೀಗ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದಕ್ಕೆ ಬೇಕಾದಂತಹ ಮಸಾಲೆ ಕೂಡ ಹಾಕಬೇಕು. ಮಸಾಲೆ ಅಂತೇಳಿದರೆ ಚಿಕನ್ ಮಸಾಲ, ಗರಂ ಮಸಾಲ, ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಇಷ್ಟು ಹಾಕಿ ಫ್ರೈ ಮಾಡುವಂಥದ್ದು. ಚಿಕನ್ ಬೇಯಿಸುವಾಗ ಕೂಡ ಹಾಗೆ ಚಿಕನ್ ಮಸಾಲ, ಗರಂ ಮಸಾಲ, ಟರ್ಮರಿಕ್ ಪೌಡರ್, ಸಾಲ್ಟ್ ಹಾಕಿ ಬೇಯಿಸಿರುವಂಥದ್ದು. ಸೊ ಅದನ್ನು ಸ್ವಲ್ಪ ನಾನು ಚಾಪರಲ್ಲಿ ಚಾಪ್ ಮಾಡಿದ್ದೇನೆ ಮತ್ತು ಸ್ವಲ್ಪ ಚಿಕನನ್ನು ಕೈಯಲ್ಲೇ, ಅಂದರೆ ಸ್ವಲ್ಪ ತಿನ್ನುವಾಗ ಅದು ಟೇಸ್ಟಿ ಇರ್ತದೆ ಹಾಗೆ ಮಾಡಿದರೆ. ಇದು ಚಾಪರಲ್ಲಿ ಚಾಪ್ ಮಾಡಿದ್ದು. ಸೊ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ, ಮತ್ತು ಸಮೋಸ ಫೋಲ್ಡಿಂಗ್ ಅದು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೇನೆ. ಸೊ ಅದನ್ನು ಫೋಲ್ಡ್ ಮಾಡಿ, ಈಗ ನಾನು ಫ್ರೈ ಮಾಡಲಿಲ್ಲ. ಈಗ ನಾನು ಒಂದು ಹೊಸ ರೆಸಿಪಿ ತೋರಿಸ್ತೇನೆ. ಅಂದರೆ ಹಬ್ಬ ಈದ್ ಬರ್ತಾ ಉಂಟಲ್ಲ, ಅದಕ್ಕೂ ಕೂಡ ಮಾಡ್ಬೋದು. ಸೊ ಯಾವಾಗ ಕೂಡ ಮಾಡ್ಬೋದು, ತುಂಬ ಟೇಸ್ಟಿ. ಅದಕ್ಕೋಸ್ಕರ ಒಂದು ಅರ್ಧ kg ಹುರಿಗಡಲೆ ಅಥವಾ ಪುಟಾಣಿ ಕಡಲೆ ಅಂತ ಹೇಳ್ತಾರೆ, ಅದು ಹುರಿದದ್ದು. ಸೊ ಅದನ್ನು ತಗೊಂಡಿದ್ದೇನೆ. ಸೊ ಅದಕ್ಕೆ 1 kg ಬೆಳ್ತಕ್ಕಿ, ಅದು ಕೂಡ ಸೋಕ್ ಮಾಡಿರುವಂಥದ್ದು. ಸೊ 2 ಎಗ್ ಮತ್ತು 1 ಕೊಬ್ಬರಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟು ಹಾಕಿ ಒಟ್ಟಿಗೆ ಹಾಕಿ ಕಡಿಬೇಕು. ಮತ್ತು ಸ್ವೀಟಿಗೆ ಶುಗರ್ ಕೂಡ ಹಾಕಿದ್ದೇನೆ. ಅದೆಲ್ಲ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕುವಂಥದ್ದು. ಸೊ ಈ ರೀತಿ ಇಲ್ಲಿ ನೋಡಿದ್ರೆ ಇದು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು. ಸೊ ಈಗ ಹುರಿಗಡಲೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಈಗ ಆಲ್ರೆಡಿ ಕರೆದಿಟ್ಟಂತಹ ಹಿಟ್ಟುಂಟಲ್ಲ, ಅದಕ್ಕೆಲ್ಲ ಕೂಡ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಬರ್ತದೆ. ತುಂಬ ಟೇಸ್ಟಿ ಕೂಡ ಆಗಿರ್ತದೆ. ಅಂದರೆ ಕೊಬ್ಬರಿ ಇಲ್ಲದವರು ತೆಂಗಿನಕಾಯಿ ಹಾಕ್ಬೋದು, ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಸೊ ಈಗ ಯಾವುದು ಆಯಿಲ್ ಬೇಕು, ವೆಜಿಟೇಬಲ್ ಆಯಿಲ್ ಹಾಕಿ ಅದೆಲ್ಲ ಫ್ರೈ ಮಾಡುವಂಥದ್ದು. ಕೆಲವೊಂದು ಸಪ್ರೇಟಾಗಿ ನಿಲ್ತದೆ, ಕೆಲವೊಂದು ಗಟ್ಟಿ ಇರ್ತದೆ. ಸೊ ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ಸೊ ಮಾಡಿ ನೋಡಿ. ಇದು ಇನ್ನೊಂದು ರೆಸಿಪಿ ಪೊರಿ ಉಂಡೆ ಅಂತೇಳಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಹುಡಿ ಸಿಗ್ತದೆ ಪೌಡರ್. ಸೊ ಇಡೀ ಕೂಡ ಸಿಗ್ತದೆ, ಅದನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಬೋದು, ಬಟ್ ಇದು ಈಸಿ. ಸೊ ಇದನ್ನು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಮೆಲ್ಟ್ ಮಾಡಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಮತ್ತು ಅಕ್ಕಿ ಹುಡಿ ಬೇಕು, ಪೊರಿ ಹುಡಿ, ಅಕ್ಕಿ ಹುಡಿ, ಬೆಲ್ಲ ಮತ್ತು ತೆಂಗಿನಕಾಯಿ. ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ಮಿಕ್ಸ್ ಮಾಡಿ ಇರಬೇಕು. ಸೊ ಅಕ್ಕಿ ಹುಡಿ ಕೂಡ ಹಾಗೆ ನಾವು ಫ್ರೈ ಮಾಡಿ ಹುಡಿ ಮಾಡಿರುವಂಥದ್ದು. ಅದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಬ್ಲ್ಯಾಕ್ ಎಳ್ಳು ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಬಿಸಿ ಇರುವಾಗಲೇ ಉಂಡೆ ಮಾಡಬೇಕು. ಅಂದರೆ ಗಟ್ಟಿ, ಅದು ಟೈಟಾಗಿ ನಿಲ್ಲಬೇಕು, ಇಲ್ಲದಿದ್ದರೆ ಆಯಿಲಿಗೆ ಹಾಕುವಾಗ ಅದು ಸಪರೇಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕಿ ಸ್ಮೆಲ್ಲಿಗೆ ಟೇಸ್ಟ್ ಕೂಡ ಇರ್ತದೆ. ಬೇಕಾದವರು ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಸೊ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಬೇಕು. ಅಂದರೆ ತೆಂಗಿನಕಾಯಿ ಮತ್ತು ಬೆಲ್ಲ ಬಿಸಿ ಮಾಡಿದ್ದಿದೆಯಲ್ವ, ಅದಕ್ಕೆ ಮಿಕ್ಸ್ ಮಾಡುವಾಗ ಬಿಸಿ ಬಿಸಿ, ಅಂದರೆ ಕೈಯಲ್ಲಿ ತುಂಬ ಬಿಸಿ ಇರ್ತದೆ. ಸೊ ಅದಕ್ಕೋಸ್ಕರ ಒಂದು ಸ್ಪ್ಯಾಚುಲ ಅಥವಾ ಸೌಟು ಯಾವುದು ತಗೊಂಡು ಮಿಕ್ಸ್ ಮಾಡಿ ಆವಾಗಲೇ ಉಂಡೆ ಕೂಡ ಮಾಡಬೇಕು. ಅದು ಉಂಡೆ ಕೂಡ ಹಾಗೆ ಸ್ಮಾಲ್ ಬಾಲ್ಸ್ ಮಾಡ್ಬೋದು ಅಥವಾ ಮೀಡಿಯಮ್ ಸೈಜ್ ಕೂಡ ಮಾಡ್ಬೋದು. ಸೊ ಅದನ್ನೀಗ ಹಾಕಿ ಫ್ರೈ ಮಾಡಲಿಕ್ಕೆ, ಅದಕ್ಕೆ ಕೂಡ ಹಾಗೆ ಅದು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯಿತು. ನೋಡಿ, ಉಂಡೆ ಈ ರೀತಿ ಮಾಡುವಂಥದ್ದು, ಟೈಟ್ ಮಾಡಬೇಕು. ಸೊ ಇನ್ನು ಅದನ್ನು ಫ್ರೈ ಮಾಡುವಾಗ ಅದಕ್ಕೆ ಬೆಳ್ತಕ್ಕಿಯನ್ನು ಸೋಕ್ ಮಾಡಿದ ಬೆಳ್ತಕ್ಕಿ ಮತ್ತು ಉಪ್ಪು ಹಾಕಿ ಕಡಿಬೇಕು. ಕಡಿದು ಅದಕ್ಕೆ ಡಿಪ್ ಮಾಡಿ ಆಯಿಲಿಗೆ ಹಾಕುವಂಥದ್ದು. ತುಂಬ ಈಸಿ ತಿನ್ನಲಿಕ್ಕೆ, ಹಾಗೆ ತುಂಬ ಟೇಸ್ಟಾಗಿರ್ತದೆ. ಅದೊಂದೇ ದಿವಸ ಅಲ್ಲ, ನಿಮಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಕೂಡ ಅದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು. ಫ್ರಿಜ್ಜಲ್ಲೆಲ್ಲ ಇಡಬೇಕು ಅಂತಿಲ್ಲ, ಹೊರಗಡೆ ಇಡ್ಬೋದು. ಕಂಟೈನರಲ್ಲಿ ಹಾಕಿ ಇಟ್ಟರೆ ಗಾಳಿ ಹೋಗೋದಿದ್ರೆ ಆಯಿತು. ತುಂಬ ದಿವಸ, ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಬೋದು, ಎಂತ ಆಗೋದಿಲ್ಲ. ತುಂಬ ಟೇಸ್ಟ್ ಕೂಡ ಆಗಿರ್ತದೆ. ಸೊ ಮಾಡಿ ನೋಡಿ. ನನ್ನ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.